So guys, it's not my podcast now. It's it's her on the hot seat, and ಯಾರಾದ್ರೇನು ಒಳ್ಳೆ ಕೆಲಸ ನಡೀತಾ ಇದೆ, ಅದು ಮುಖ್ಯ. absolutely. So now in the list is Irfan Khan. Andre because why I'm digging in ಅವರಲ್ಲಿ ನೀವು ನೋಡಿದ್ರ is all their Simplicity. records and all of that will only give you numbers, pride, achievements, accolades. But what's the human side of the face? ಐ ಥಿಂಕ್ ಇರ್ರೆಸ್ಪೆಕ್ಟಿವ್ ಟು ಯಾರೇ ಇರಬಹುದು, ಅದು ಯಾರೇ ಒಂದು ವ್ಯಕ್ತಿ ಒಬ್ಬರು ಸಾಧನೆ ಮಾಡಿದರೆ, ಒಂದು ಫೀಲ್ಡಿನ ಶ್ರೇಷ್ಠ ಮಟ್ಟಕ್ಕೆ ಮುಟ್ಟಿದ್ದಾರೆ ಅಂತ ಬಂದರೆ, ಆ ವ್ಯಕ್ತಿಯಲ್ಲಿ ಕಂಡು ಬರ್ತಿರುವಂತಹ ಕೆಲವೊಂದು ಗುಣಗಳು, ಅದರಲ್ಲಿ ಒಂದು ಸಿಂಪ್ಲಿಸಿಟಿ, ಇನ್ನೊಂದು ಬೀಯಿಂಗ್ ಹಂಬಲ್. ಎರಡರಲ್ಲಿ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ. ಮೀನಿಂಗ್ ಸಿಂಪ್ಲಿಸಿಟಿ ಅಂದರೆ ಏನು ಸಿಕ್ಕಿದ್ರು, ಫಾರ್ ಎಕ್ಸಾಂಪಲ್ ಆ ದಿನ ನೀರು ಸಿಕ್ಕಿದೆ, ಕಾಫಿ ಸಿಕ್ಕಿಲ್ಲ, ಖುಷಿಯಾಗಿರೋದಪ್ಪ. ಒಂದು ದಿನ ನಾನು ನೀರು ಕುಡ್ದೆ ಬಂದಿರೋದು ಅಂತ ಒಂದು ಯೋಚನೆ ಕೂಡ ಇಡೋದು, ದಟ್ಸ್ ಅ ರಿಯಾಲಿಟಿ ಅಲ್ವಾ. ಇವತ್ತಿನವರೆಗೂ MS ಧೋನಿ ಒಂದು ಸ್ಟೀಲ್ ಕಪ್ಪಲ್ಲಿ ಟೀ ಕಾಫಿ ಕುಡಿಯೋದು, ಅಥವಾ ವಾಟ್ ಎವರ್ ಹಿ ಡ್ರಿಂಕ್ಸ್ ಅಲ್ವಾ, ಅವರು ಕಪ್ಪಲ್ಲಿ ಕುಡಿಯಲ್ಲ ಅಂತಾರೆ. ಯಾಕೆ ಹೇಳಿ, ನಾನು ಎಲ್ಲಿಂದ ಆರಂಭ ಮಾಡಿದ್ದು ಮರಿಬಾರ್ದು ಅಂತ ಅಲ್ವಾ. ಮನೆಗೆ ಬಂದವ್ರಿಗೆ ಕಪ್ ಕೊಡ್ತಾರೆ, ಬಟ್ ಅವ್ರು ಅದ್ರಲ್ಲಿ ಕುಡಿತಾರೆ ಅಂತ ನಾನು ಕೇಳಿದ್ದೀನಿ. MSK ಪ್ರಸಾದ್ ಸರ್ ನನಗೆ ಕತೆ ಹೇಳಿದ್ದು, ಅವ್ರ ಜೊತೆ ಕೂತಾಗ ಅವ್ರು ನನಗೆ ಕೆಲವೊಂದು ಕತೆ ಹೇಳಿರೋದಿದೆ. ಸೊ ಸಿಂಪ್ಲಿಸಿಟಿ, ಹಂಬಲ್. ಎಷ್ಟೇ ಮಟ್ಟಕ್ಕೆ ಬೆಳೆದಿದ್ರೂ ಕೂಡ, ಹೇ ಎಟ್ ದಿ ಎಂಡ್ ಆಫ್ ದ ಡೇ ಆರ್ ವಿ ನಾಟ್ ಹ್ಯೂಮನ್ಸ್ ಅಲ್ವಾ. ಟ್ರೀಟಿಂಗ್ ಪೀಪಲ್ ಆಸ್ ಈಕ್ವಲ್, ಆ ವ್ಯಾಲ್ಯೂ ಸಿಸ್ಟಮ್ನ ಹಿಡ್ಕೊಳ್ಳೋದು. ಸೊ ಎಲ್ಲರ ಹತ್ರ ಇರುತ್ತೆ. ಆಮೇಲೆ ಎಷ್ಟೇ ದುಡ್ಡು ಜೇಬಲ್ಲಿ ಇದ್ದರೂ ಕೂಡ ನಗ್ನಗ್ತಾ ಇರೋದು, ಇಟ್ಸ್ ಓಕೆ, ಯಾರೇ ಆಗಿರಲಿ, ಅಪ್ಪ ಚೆನ್ನಾಗಿದೆಯಾ. ಐ ಥಿಂಕ್ ದಟ್ ಕಮ್ಸ್ ನ್ಯಾಚುರಲಿ, ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್, ಆ ಭರವಸೆ ನಿಮ್ಮಲ್ಲಿ, ಆ ಒಂದು ಧೈರ್ಯ, ಜಸ್ಟ್ ಮೇಕಿಂಗ್ ಪೀಪಲ್ ಕಂಫರ್ಟಬಲ್. ಸೊ ಇದೆಲ್ಲ ಗುಣ ಅವರಲ್ಲಿ ನ್ಯಾಚುರಲಿ ಬರುತ್ತೆ. ಸೊ ಇರೆಸ್ಪೆಕ್ಟಿವ್ ಟು ವಿಚ್ ಎವರ್ ನೇಮ್ಸ್ ದಟ್ ಯು ಟೇಕಿಂಗ್ ಅಪ್, ಐ ಆಮ್ ಶೋರ್ ಇದೇ ಉತ್ತರ ಬರುತ್ತೆ ನಿಮಗೆ ಎಟ್ ದಿ ಎಂಡ್ ಆಫ್ ದ ಡೇ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ಯುನೀಕ್ ಇನ್ ದೇರ್ ಓನ್ ವೇಸ್. ಎಲ್ಲರೂ ಸಾಧಕರು. ಆ್ಯಂಡ್ ಅವರಿಂದ ನಾವೇನು ಕಲಿಬಹುದು ಅಂದರೆ, ಅವರಷ್ಟು ನಾವು ಬೆಳೆಯೋದಕ್ಕಾಗದಿದ್ದರೂ ನಮ್ಮ ಮಟ್ಟಲ್ಲಿ, ನಮ್ಮ ಒಂದು ವೃತ್ತಿ ಜೀವನದ ಈ ಫೀಲ್ಡಲ್ಲಿ ನಾವು ಎಷ್ಟು ಬೆಸ್ಟ್ ಮಾಡೋದಕ್ಕಾಗತ್ತೆ. ನಮ್ಮ ಬೆಸ್ಟ್ ಅಂತ ಇರುತ್ತಲ್ಲ, ನಾನು ಉಸೇನ್ ಬೋಲ್ಟ್ ಥರ ಓಡೋದಕ್ಕಾಗಲ್ಲ, ಬಟ್ ಈ ಫೀಲ್ಡಲ್ಲಿ ಕ್ಯಾನ್ ಐ ಬಿ ಬೆಟರ್ ದೆನ್ ವಾಟ್ ಐ ವಾಸ್ ಯೆಸ್ಟರ್ಡೇ. ನನ್ನ ಒಂದು ಕಾಂಪಿಟೇಷನ್ ನನ್ನ ಜೊತೆ ಇದೆ, ಅದು ನನ್ನ ನೆನ್ನೆಯ ಜೊತೆಗಿದೆ. ಇವತ್ತಿನ ನನ್ನ ಅಬ್ಸಲ್ಯೂಟ್ಲಿ better ಇದ್ರೆ ಅಷ್ಟೇ. ದ್ಯಾಟ್ ಓನ್ಲಿ. ಅಂದರೆ ಉಸೇನ್ ಬೋಲ್ಟು ಅವ್ರ ಜರ್ನಿ ಉಸೇನ್ ಬೋಲ್ಟ್ ಟ್ರ್ಯಾಕಿಗೆ ಆಯಿತು. ಅಂದರೆ ವೈ ಶುಡ್ ಅ ರಶ್ಮಿ ಆರ್ ಇವನ್ ವೈ ಶುಡ್ ಅ ರೀನಾ ಕಂಪೇರ್ ಆಸೆಲ್ಸ್ ಟು ಉಸೇನ್ ಬೋಲ್ಟ್? ಅಂದರೆ ನಮ್ಮಲ್ಲಿ ಸಮಾಜದಲ್ಲಿ ಐ ಥಿಂಕ್ ಇಟ್ ಇಸ್ ಅ ಕಂಡೀಷ್ನಿಂಗ್. ದ ಮಿನಿಟ್ ಯು ಸಿ ಇಬ್ಬರು ಇವ್ರಿಗಿಂತ ಇವ್ರು ಬೆಟ್ರಾ, ಅದು ಇಟ್ಸ್ ಅನ್ ಓಲ್ಡ್ ವಾಟ್ ಯು ಕಾಲ್ ಸಿಸ್ಟಮ್ ಅನ್ಸುತ್ತೆ. Yeah. ಈಗ ಬೆಳಗ್ಗೆನೂ ನಮ್ಮ ಗಾರ್ಡನಿಗೆ ಹೋದಾಗ ಇದೊಂದು ಐ ಆಮ್ ವೆರಿ ಫಿಲಾಸಫಿಕಲ್ ವೆನ್ ಐ ಸಿ ಮೈ ಗಾರ್ಡನ್. ಓಕೆ, ಪಕ್ಕದಲ್ಲಿ ಸೂಜಿ ಮಲ್ಲಿಗೆ ಇದೆ, ಈ ಕಡೆ ಗುಂಡು ಮಲ್ಲಿಗೆ, ಎರಡೂ ಇದೆ ಆಯ್ತಾ. ಹಾ. ಅದರಲ್ಲೇ ನಾನು ಹೂವೆಲ್ಲ ಕಿತ್ತಿ ದೇವರಿಗೆ ಪೂಜೆ ಅಂತ ಮಾಡ್ತೀನಿ. ಇತ್ತೀಚೆಗೆ ಮತ್ತೆ ಶುರು ಮಾಡಿದ್ದೀನಿ. ಇಮ್ಮಿಡಿಯೇಟಾಗಿ ನಾನೇ ಡೈಲಿ ವ್ಲಾಗ್ ಮಾಡಬೇಕಾದಾಗ ಏನೋ ಡೈಲಾಗ್ ನನ್ನ ಬಾಯಿಂದಲೇ ಬಂತು, ಓ ಈಗ ಸೂಜಿ ಮಲ್ಲಿಗೆಗೂ ದುಂಡು ಮಲ್ಲಿಗೆಗೂ ಕಾಂಪಿಟೇಷನ್. ಇಮ್ಮಿಡಿಯೇಟಾಗಿ ನನ್ನದೇ ಒಂದು ಲೈನ್ ಬಂತು, ಇದು ನಮಗೂ ಯಾರೋ ಹಿಂಗೆ ಬ್ರೈನ್ ವಾಶ್ ಮಾಡಿ ಮಾಡಿ ಇಟ್ಟಿರೋದಲ್ವಾ. ಯಾಕೆ ಸೂಜಿ ಮಲ್ಲಿಗೆ ಪಾಡಿಗೆ ಅದು ಹೂವು ಬಿಡ್ತಾ ಇದೆ, ದುಂಡು ಮಲ್ಲಿಗೆ ಪಕ್ಕದಲ್ಲಿದೆ, ಅದ್ರ ಪಾಡಿಗೆ ಅದು ಬಿಟ್ಟಿದೆ, ಇವೆರಡನ್ನೂ ಪಕ್ಕ ಪಕ್ಕ ಅದು ತೊಗೊಂಬನ್ನಿ ಅಂತ ಹೇಳ್ತಾ ಯಾರೋ ತಂದಿಟ್ರು, ಯಾರೋ ಬೆಳೆಸ್ತಾ ಇದ್ದಾರೆ, ಮತ್ತು ಕಾಂಪಿಟೇಷನ್ ಅಂತ ಕಾಯಿನ್ ಮಾಡ್ತಾ ಇರೋದು ಯಾರೋ. ಸೊ ಐ ಥಿಂಕ್ ವೆನ್ ಯು ಕ್ವೆಶನ್ ದೀಸ್ ಡೀಪ್ ರೂಟೆಡ್ ಥಿಯರೀಸ್ ಅಲ್ಲ, ಡೀಪ್ ಡೌನ್ ಏನು ಗೊತ್ತಾ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಲ್ಲಿ ಆ ಚೆನ್ನಾಗಿರುವಂಥ ಆ ಒಂದು ನಮ್ಮತನ ಮೆಂಟಾಲಿಟಿ ತರಬೇಕಾದ್ರೆ ಇವ್ರಿಗೆ ಒಂದು ಸ್ವಲ್ಪ ಹೋಲಿಸ್ಬೇಕು ಅಂತ ಬರುತ್ತೆ. ಅವನಿಗೆ ಹೋಲಿಸಿದ್ರೆ ಮೋಸ್ಟ್ಲಿ ಒಂದು ಚೆನ್ನಾಗಿ ಮಾಡಬಹುದು ಅನ್ನೋ ಒಂದು ಯೋಚನೆ. ಬಟ್ ಹಾಗೆ ಮಾಡಿದರೆ ಎರಡು ವ್ಯಕ್ತಿತ್ವ ಬರ್ಬೋದು. ಒಂದು ತನ್ನನ್ನೇ ತಾನು ಬೆಟರ್ ಆಗಬೇಕು ಅಂತ ಛಲದಿಂದ ಮುಂದೆ ಹೋಗೋನು. ಮತ್ತೊಂದು, ಏನು ತಂದೆ ತಾಯಿ ಯಾವತ್ತಿದ್ರೂ ನನಗೆ ಕಂಪೇರ್ ಮಾಡ್ತಾರೆ, ನನ್ನಲ್ಲಿರುವಂತಹ ಒಂದು ಏನೋ ಒಂದು ಚಂದತನ ಏನೋ ಒಂದು ಇರೋದು ಅದನ್ನು ನೋಡ್ತಾನೆ ಇಲ್ಲ ಅಂತ ಕುಗ್ಗಿ ಕರಗಿ ಮತ್ತೊಂದು ಕಡೆಗೆ ಹೋಗೋದಿರ್ಬೋದು. ಸೊ ನಾವು ಏನು ಮಾತಾಡ್ತೀವೋ ತುಂಬ ಕೇರ್ಫುಲಿ ಮಾತಾಡಬೇಕು. ಸೊ ಹಾಗಾಗಿ ಆ ರೀತಿಯ ಒಂದು ಪೈಪೋಟಿ ಕ್ರಿಯೇಟ್ ಮಾಡೋದಕ್ಕೂ, ಯಾಕೆ ನೀನು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅರ್ಥ ಮಾಡಿಸ್ಕೊಂಡು ಹೇಗೆ ಮಾಡಬಹುದು ಅಂತ ದಾರಿ ತೋರಿಸಿದ್ರೆ ಆ ವ್ಯಕ್ತಿ ಮಾಡೋ ಸಾಧ್ಯತೆ ಇದೆ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಅದೇ ರೀತಿ. ಐ ಥಿಂಕ್ ಒಂದು ವಯಸ್ಸಿನವರೆಗೂ ಕಂಪ್ಯಾರಿಸನ್ ಅನ್ನೋದು, ಈಗ ಉದಾಹರಣೆಗೆ ಮಜ್ಜಿಗೆ ಕಡಿಯೋಕ್ಕೆ ಕುಡುಗೋಲು ಬೇಕು, ಅದು ಮಾಡಿದ್ಮೇಲೆ ಬೆಣ್ಣೆ ಬರೋದು, ಫೈನ್. ದಟ್ ಕುಡುಗೋಲು ಕ್ಯಾನ್ ಆ್ಯಕ್ಟ್ ಆಸ್ ಅ ಕಂಪ್ಯಾರಿಸನ್ ಮೆಟಫಾರಿಕಲಿ, ಕ್ಯಾನ್ ಹೆಲ್ಪ್ ದೆಮ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಆಸ್ ಲಾಂಗ್ ಆಸ್ ಒಂದು ವಯಸ್ಸು ಬಂದಮೇಲೆ ಇಫ್ ಯು ಆರ್ ಏಬಲ್ ಟು ಲುಕ್ ಅಟ್ ಇಟ್ ಆಸ್ ಒಂದು ಬುದ್ಧಿ ಬಂದಮೇಲೆ, ಕಂಪ್ಯಾರಿಸನ್ ಇಸ್ ಜಸ್ಟ್ ಒನ್ ಪುಷ್ ಅಷ್ಟೇ. ಬಟ್ ಬಿಕಾಸ್ ಅಟ್ ಟೈಮ್ಸ್ ಕಂಪ್ಯಾರಿಸನ್ ಕ್ಯಾನ್ ಕಿಲ್ ಯು ಆಲ್ಸೋ.
ಹೌದು ಹೌದು ಜೀವನದಲ್ಲಿ ಎಲ್ಲ ಹಣಾಹಣಿ ಅಲ್ಲಪ್ಪ. ಕೆಲವು ಸತಿ ವಿಲ್ ಬಿ ಲೈಕ್ ಏನೇ ಮಾಡಿದ್ರು ಆದರೂ ಆ ಲೆವೆಲ್ಗೆ ಆಗಲಿಲ್ವಲ್ಲ. ಹೌದು. ಆಮೇಲೆ ಸೊ ಇಟ್ಸ್ ಡಬಲ್ ಪ್ರತಿದಿನ ಎಚ್ ವರ್ಡ್. ನಮ್ಮ ನೇಬರ್ಸ್‌ಗೂ, ನಮ್ಮ ಸೀನಿಯರ್ಸ್‌ಗೂ ಮತ್ತೆ ಎಲ್ರಿಗೆ ನೀವು ಕಂಪೇರ್ ಮಾಡ್ತಾ ಇದ್ರೆ ಜೀವನದಲ್ಲಿ ನೀವು ಯಾವತ್ತೂ ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬದುಕಿದೀವಿ, ನಾವು ಉಸಿರಾಟದಲ್ಲಿದ್ದೀವಿ. ನಾನು ಅದಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಸೊ ಅದನ್ನ ನೀವು ಸಂಭ್ರಮಿಸಬೇಕಾದ್ರೆ ಯು ಶುಡ್ ಬಿ ಗ್ರೇಟ್‌ಫುಲ್.